ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನೊಂದು ಸ್ಯಾಂಡಲ್ ಸೋಪ್ ಮಾಡ್ತಾ ಇದ್ದೀನಿ. ಪರ್ಫೆಕ್ಟಾಗಿ ನೋಡಿ, ನಾವು ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿದರೆ ನಮಗೆ ಯಾವ ಥರ ಸೋಪ್ ಸಿಗುತ್ತೆ ಅಂತ ಹೇಳಿ ನೋಡಿ. ಇದು ಯಾವುದೇ ಈ ಥರ ಮೆಲ್ಟ್ ಆಗೋದಾಗಲಿ ಏನಿಲ್ಲ, ಕರೆಕ್ಟಾಗಿ ಗಟ್ಟಿಯಾಗಿ ಬಂದಿದೆ. ತುಂಬ ಜನರಿಗೆ ಸೋಪು ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ಹೇಳಿ ನನಗೆ ಮೆಸೇಜ್ ಮಾಡಿದ್ರಲ್ಲ, ಸೊ ನಾನು ಅದಕ್ಕೋಸ್ಕರ ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ನನಗೊಂದು 5 ಸೋಪಿದು ಸ್ಯಾಂಡಲ್ ಸೋಪಿದು ಆರ್ಡರ್ ಇದೆ. ನಾನು ಮೊದಲಿನ ವಿಡಿಯೋದಲ್ಲಿ ನಾನು ಗಂಧವನ್ನು ಅರೆದು ಅದರ ಪೇಸ್ಟನ್ನು ನಾನು ಹಾಕ್ಕೊಂಡು ಸೋಪ್ ಮಾಡಿ ತೋರಿಸಿದ್ದೆ. ಇವತ್ತು ನಾನು ಸ್ಯಾಂಡಲ್ ಪೌಡರಿಂದ ಹೇಗೆ ಸೋಪ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ನಾನೊಂದು 500 ಗ್ರಾಮಷ್ಟು ಗ್ಲಿಸರಿನ್ ಬೇಸ್ ತಗೊಂಡಿದ್ದೀನಿ. 510 ಗ್ರಾಮ್ ಇದೆ ನೋಡಿ. ಪ್ಯಾರಬನ್ ಫ್ರೀ, ಸಲ್ಫೇಟ್ ಫ್ರೀ ಗ್ಲಿಸರಿನ್ ಬೇಸ್ ಇದು. ಇದನ್ನು ನಾರ್ಮಲಿ ನಾನು ಹೇಳುವ ಹಾಗೆ ನೋಡಿ ಹೇಗೆ ಸಣ್ಣ ಸಣ್ಣ ಪೀಸುಗಳಾಗಿ ಕಟ್ ಮಾಡಬೇಕು. ಇದು ನಮಗೆ ಬೇಗ ಮೆಲ್ಟಾಗಿ ಸಿಗುತ್ತೆ ನೋಡಿ. ನನ್ನ ಬೇಸಿಂದು ಕ್ವಾಲಿಟಿ ಕೂಡ ಅಷ್ಟೇ ಒಳ್ಳೆಯದಿದೆ. ನಿಮಗೆ ನೋಡುವಾಗ ಆಲ್ರೆಡಿ ಗೊತ್ತಿರುತ್ತೆ. ಆನ್ಲೈನಲ್ಲೆಲ್ಲ ಬೇಸು ಸಿಗುತ್ತೆ ನಿಮಗೆ, ಆದರೆ ಅದರ ಕ್ವಾಲಿಟಿ ಚೆಕ್ ಮಾಡಿಕೊಂಡೇ ನೀವು ಬೇಸನ್ನು ತಗೊಳ್ಳಿ. ಇವಾಗ ನಾನು ಸ್ಯಾಂಡಲ್ ಪೌಡರ್ ಒಂದು 2 ಸ್ಪೂನಷ್ಟು ಸ್ಯಾಂಡಲ್ ಪೌಡರ್ ಹಾಕ್ತಾ ಇದ್ದೀನಿ. ಇಲ್ಲಿ ಮೆಜರ್ಮೆಂಟ್ ಇದರಲ್ಲಿ ಹಾಕಬೇಕು ಅಂತ ಹೇಳಿಲ್ಲ. ನಾನು ಅದು ಮಾಡುವ ಗಡಿಬಿಡಿಯಲ್ಲಿ ಇದರ ಮೇಲೆ ಇಟ್ಕೊಂಡು ಹಾಕ್ತಾ ಇದ್ದೀನಿ. ನಮಗೆ ಕರೆಕ್ಟಾಗಿ ನಮಗೆ ಪೌಡರ್, ಗ್ಲಿಸರಿನ್, ವಿಟಮಿನ್ ಇ ಕ್ಯಾಪ್ಸಲು, ರೋಸ್ ವಾಟರ್ ಎಲ್ಲ ಸೇರಿಸ್ಕೊಂಡು ಒಂದು 48ರಿಂದ 50 ಗ್ರಾಮಷ್ಟು ಪೇಸ್ಟ್ ಸಿಕ್ಕಿದ್ರೆ ಸಾಕು. ಇವಾಗ ನೋಡಿ, 1 ಸ್ಪೂನಷ್ಟು ಗ್ಲಿಸರಿನ್ ತಗೊಂಡಿದ್ದೀನಿ. ಸ್ವಲ್ಪ 1 ಸ್ಪೂನಷ್ಟು ರೋಸ್ ವಾಟರ್. ಇದಕ್ಕೆ ನಾನು ಯಾವುದೇ ವಾಟರ್ ಯೂಸ್ ಮಾಡೋದಿಲ್ಲ, ಅದಕ್ಕೋಸ್ಕರ ರೋಸ್ ವಾಟರ. ಆಮೇಲೆ ನಾನು 5ರಿಂದ 6 ವಿಟಮಿನ್ ಇ ಕ್ಯಾಪ್ಸುಲನ್ನು ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಅಲೋವೆರಾದ ಜೆಲ್ಲನ್ನು ಕೂಡ ಹಾಕ್ತಾಯಿದ್ದೀನಿ. 5 ಸಾಕಾಗುತ್ತೆ. 5 ವಿಟಮಿನ್ ಇ ಕ್ಯಾಪ್ಸುಲನ್ನು ಹಾಕ್ಬೋದು, ಅಥವಾ ವಿಟಮಿನ್ ಆಯಿಲ್ ಕೂಡ ಸಿಗುತ್ತೆ ನಿಮಗೆ. ನೀವು ಅದು ಆದರೆ 1 ಸ್ಪೂನಷ್ಟು ವಿಟಮಿನ್ ಆಯಿಲ್ ಕೂಡ ತಗೊಳ್ಬೋದು. ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯ ಅಥವಾ ಆಲ್ಮಂಡ್ ಆಯಿಲ ಯೂಸ್ ಮಾಡಬಹುದು. ನಾನು ಇಲ್ಲಿ ಮಾಡ್ತಾ ಇಲ್ಲ, ಯಾಕೆಂದರೆ ಆಲ್ರೆಡಿ ಅದು ಗ್ಲಿಸರಿನ್ ಬೇಸ್ ಆಗೋದ್ರಿಂದ, ಮತ್ತು ಇವಾಗಿಂದು ಸೀಸನ್ ಕೂಡ ರೈನಿ ಸೀಸನ್ನಿಂದ ನಮಗೆ ತುಂಬ ಬೇಗನೆ ಏನು ಹೇಳೋದು, ಒಂಥರ ನೀರು ಹನಿ ಥರ ಬರುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ಅವಾಯ್ಡ್ ಮಾಡ್ತಾ ಇದ್ದೀನಿ. ನಿಮಗೆ ಕೊಕೊನಟ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್ ಯೂಸ್ ಮಾಡಬೇಕಿದ್ರೆ ನಿಮ್ಗೆ 1 ಸ್ಪೂನಷ್ಟು ಯೂಸ್ ಮಾಡ್ಬೋದು. ಇದನ್ನು ನೋಡಿ, ಚೆನ್ನಾಗಿ ನಾನು ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಪೇಸ್ಟ್ ಆಗಬೇಕು. ಆ ಪೌಡರ್ ಏನು ಗಟ್ಟಿ ಇರ್ಬೋದು, ಅಷ್ಟು ನಾವು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಆಗುವವರೆಗೂ ನಾವು ಈ ಥರ ಮಾಡಿ ಇಡಬೇಕು. ನೋಡಿ, ಇವಾಗ ಪೇಸ್ಟ್ ರೆಡಿ ಆಗಿದೆ. ಇವಾಗ ನಾವು ಏನು ಕಟ್ ಮಾಡಿ ಇಟ್ಕೊಂಡ ಗ್ಲಿಸರಿನ್ ಬೇಸ್ ಇದೆ ನೋಡಿ, ನಾನಿದು ಡಬಲ್ ಬಾಯ್ಲ್ ಮೆಥಡಲ್ಲಿ ಇದನ್ನು ಮೆಲ್ಟ್ ಆಗೋಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ನೀಟಾಗಿ ಮೆಲ್ಟ್ ಆಗಬೇಕು. ಇದು ಇನ್ನು ಸ್ವಲ್ಪ ಇದೆ ಮೆಲ್ಟ್ ಆಗೋಕ್ಕೆ. ನೋಡಿ, ಫುಲ್ಲಾಗಿ ಮೆಲ್ಟ್ ಆಗಿದೆ. ಇವಾಗ ನಾವು ಏನು ಮಾಡಿ ಇಟ್ಕೊಂಡ ಪೇಸ್ಟ್ ಇದೆ ನೋಡಿ, ಅದನ್ನು ಹಾಕೋಣ. ಇದನ್ನೆಲ್ಲವನ್ನು ಹಾಕಬೇಕಾಗುತ್ತೆ. ನಾವು ಕರೆಕ್ಟ್ ಮೆಜರ್ಮೆಂಟಲ್ಲಿ ನಾವು ಈ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡದ್ದು, ಸ್ವಲ್ಪ ಕೂಡ ವೇಸ್ಟ್ ಮಾಡಬಾರ್ದು. ಇವಾಗ ಬೇಸ್ ಮತ್ತು ಈ ಥರ ಪೇಸ್ಟ್ ಕರೆಕ್ಟ್ ಮಿಕ್ಸ್ ಆಗುವವರೆಗೆ ನಾವಿದು ಮಿಕ್ಸ್ ಮಾಡಬೇಕು. ತುಂಬಾ ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡೋದು ಅಗತ್ಯ ಏನೇ ಇಲ್ಲ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನೊಂದು 2ರಿಂದ 3 ನಿಮಿಷ ನಾನು ಹೇಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ರೆಡಿ ಆಗಿದೆ. ಈಗ ನಾವು ಏನು ಸ್ಯಾಂಡಲ್ ಯೂಸ್ ಮಾಡೋದ್ರಿಂದ ನಾನು ಫ್ರಾಗ್ರೆನ್ಸ್ ಆಯಿಲ್ ಸ್ಯಾಂಡಲನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಬೇಕಾದರೆ ನೀವು ಸ್ಯಾಂಡಲಿದ್ದು ಎಸೆನ್ಷಿಯಲ್ ಆಯಿಲ್ ಕೂಡ ಯೂಸ್ ಮಾಡಬಹುದು. ಅದರಲ್ಲಿ ಸ್ಮೆಲ್ ಏನು ಸಿಗಲ್ಲ, ಅದರದ್ದು ಗುಣ ನಮಗೆ ಸಿಗುತ್ತೆ. ಅದ್ರ ತುಂಬ ಯೂಸ್ಫುಲ್ ಇದೆ. ಎಸೆನ್ಷಿಯಲ್ ಆಯಿಲ್ ಹಾಕೋದ್ರಿಂದ ಸ್ಮೆಲ್ ಅಷ್ಟು ಬರಲ್ಲ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ನಾವು ಏನು ಫ್ರಾಗ್ರೆನ್ಸ್ ಆಯಿಲ್ ಇದೆ ನೋಡಿ, ಸ್ಯಾಂಡಲಿದು, ನಾನಿಲ್ಲಿ ಸ್ಯಾಂಡಲಿದ್ದೇ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಮೋಲ್ಡಿಗೆ ಹಾಕೋಣ.
ಎಲ್ಲವನ್ನು ನೀಟಾಗಿ ನೋಡಿ ಈ ಥರ ಹಾಕಬೇಕು. ಇದರಲ್ಲಿ ನೋಡಿ ತುಂಬ ನೊರೆ ನನಗೆ ಬರಲ್ಲ, ಯಾಕಂತ ಹೇಳಿದರೆ ನಾವು ಬೇಯ್ಸು ಚೆನ್ನಾಗಿರುವ ಬೇಯ್ಸು ಫಸ್ಟ್ ಕ್ವಾಲಿಟಿ ಬೇಯ್ಸ್ ತಗೊಂಡ್ರೆ ನಮಗೆ ನೊರೆಗಳು ಅಷ್ಟು ಬರಲ್ಲ. ನಾವು ಆನ್ಲೈನಲ್ಲಿ ನೋಡಿ ತಗೊಳ್ಳುವಾಗ ನೀವು ಕರೆಕ್ಟಾಗಿ ಅದ್ರದ್ದು ಡಿಸ್ಕ್ರಿಪ್ಷನಲ್ಲಿ ಏನು ಬರ್ಕೊಂಡಿದೆ ಅದನ್ನು ಕರೆಕ್ಟಾಗಿ ಓದ್ಕೊಂಡು ತನ್ನಿ. ಬೇಕಾದರೆ ಈ ನೊರೆಗಳನ್ನು ನಾವು ಸ್ಪೂನಲ್ಲಿ ಸ್ವಲ್ಪ ಸೈಡಿಗೆ ಮಾಡೋಣ. ಇಲ್ಲಿ ಬಬಲ್ ಸ್ಪೇಯರ್ ಸಿಗುತ್ತೆ, ನಾನು ಅದು ಯೂಸ್ ಮಾಡಲ್ಲ, ಅದರ ಅಗತ್ಯ ಏನೂ ಇಲ್ಲ. ಇದೊಂದು ಸ್ಪೂನ್ ಹಿಡ್ಕೊಂಡು ಚೆನ್ನಾಗಿ ಇದನ್ನು ಸೈಡ್ ಮಾಡ್ಕೊಳ್ಬೋದು. ನಾನು ಯಾವಾಗಲೂ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇವತ್ತು ನಾನು ತೋರಿಸ್ತಾ ಇಲ್ಲ, ಆ ಥರ ಕೂಡ ಮಾಡಬಹುದು. ಇದು ನಾನು ರಾತ್ರಿ ಮಾಡೋದ್ರಿಂದ ನೋಡಿ ಮಾರನೇ ದಿನ ಬೆಳಿಗ್ಗೆ ನಾನು ಇದನ್ನು ನಿಮಗೆ ತೋರಿಸ್ತಾ ಇರೋದು. ಇವಾಗ ನೋಡಿ ಚೆನ್ನಾಗಿ ಒಣಗಿದೆ ನೋಡಿ. ಅದು ನಮಗೆ ಸೋಪ್ ಯಾವ ನಮೂನೆ ಬಂದಿದೆ ಅಂತ ಹೇಳಿ ನೋಡ್ಬೋದು. ನೀಟಾಗಿ ನೋಡಿ ಗಟ್ಟಿಯಾಗಿ ಪರ್ಫೆಕ್ಟಾಗಿ ಬಂದಿದೆ ನಮ್ಮ ಸೋಪು. ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿದರೆ ನಮಗೆ ಸೋಪು ಯಾವುದೇ ಥರ ನೋಡಿ ಈ ಥರ ಮೆಲ್ಟ್ ಆಗಲಿ ಸಾಫ್ಟ್ ಆಗಲಿ ಏನು ಬರಲ್ಲ. ನೋಡಿ ಕರೆಕ್ಟಾಗಿ ಬಂದಿದೆ. ನೋಡಿ ನಮ್ಮದು ಸ್ಯಾಂಡಲ್ ಪೌಡರಲ್ಲಿ ಸ್ಯಾಂಡಲ್ ಸೋಪು ಹೇಗೆ ಮಾಡಿದ್ದು ಅಂತ ಹೇಳಿ ನೋಡಿದ್ದೀವಿ. ನೋಡಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗಾದರೂ ಸೋಪು ಬೇಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣುವ ನಂಬರಿಗೆ ಪ್ಲೀಸ್ ವಾಟ್ಸಪ್ ಮಾಡಿ, ನಾನು ಕೊರಿಯರ್ ಮುಖಾಂತರ ನಿಮಗೆ ಕಳಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.